ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಹಾಗೆ ಹೊಸ್ದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ? ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ನಿಧಾನಕ್ಕೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಅಷ್ಟೊಂದೇನು ಕೆಲಸ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಸೋಂಬೇರಿತನ ನನಗೂ ಕೂಡ ಬಂದುಬಿಟ್ಟಿತ್ತು. ಕೆಲಸ ಇದ್ದರೆ ಸ್ವಲ್ಪ ಚುರುಕಿರುತ್ತೆ, ಕೆಲಸ ಇಲ್ಲ ಅಂದರೆ ಸ್ವಲ್ಪ ಸೋಂಬೇರಿತನ ಬಂದುಬಿಡುತ್ತಲ್ಲ. ಸೊ ಅದೇ ಥರನೇ ಲೇಸಿಯಾಗಿ ಎದ್ದು ನಿಧಾನಕ್ಕೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ಟೈಮ್ ಹೇಳಬೇಕಂದ್ರೆ ಒಂದು 7:30 ಹಂಗಾಗಿತ್ತು. ಆವಾಗ ಟೀ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಇಷ್ಟೊತ್ತಿಗಾಗಲೇ ಟೀ ಕುಡಿದು ಅಡುಗೆ ಮಾಡೋದಕ್ಕೆ ಇಟ್ಟಿರ್ತಿದ್ದೆ. ಬಟ್ ಇವತ್ತು ಸ್ವಲ್ಪ ಲೇಟಾಗೆ ಮಾಡ್ತಾಯಿದ್ದೀನಿ. ಮತ್ತು ಆ ಬಾಕ್ಸ್ ಏನಂದರೆ, ನಾನು ಏನೀಗ ರೇಷನ್ ಎಲ್ಲ ತಂದಿರ್ತೀವಲ್ಲ, ಅದು ಎಕ್ಸ್ಟ್ರಾ ಉಳಿದಿರೋದೆಲ್ಲ ಆ ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀನಿ. ಯಾವಾಗ ಬಾಕ್ಸಲ್ಲಿ ಖಾಲಿಯಾಗಿರುತ್ತೋ ಆವಾಗ ಮತ್ತು ಅದರಲ್ಲಿ ಇರೋದನ್ನ ತೆಗೆದುಬಿಟ್ಟು ಬಾಕ್ಸಿಗೆ ಹಾಕ್ಕೊಂಡು ಉಪಯೋಗಿಸ್ಕೊತೀನಿ ಆ ಥರ. ಮತ್ತು ಎಲ್ಲದನ್ನು ಕೂಡ ಬಾಕ್ಸಲ್ಲಿ ಹಾಕಿ ಇಡೋದಕ್ಕೆ ಹೋಗಲ್ಲ. ಆ ಥರ ಎಲ್ಲದನ್ನೂ ಹಾಕಿಡ್ಬೇಕಂದ್ರೆ ಇನ್ನೂ ಎಕ್ಸ್ಟ್ರಾ ಬಾಕ್ಸ್ಗಳನ್ನ ತಗೋಬೇಕಾಗತ್ತೆ. ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಇಟ್ಕೊಂಡು, ಮತ್ತು ಯಾವಾಗ ಏನು ಯೂಸ್ ಆಗುತ್ತೋ ಅವಾಗಷ್ಟೇ ಅದನ್ನು ತೆಗೆದ್ಬಿಟ್ಟು ಯೂಸ್ ಮಾಡ್ಕೋತೀನಿ. ಮತ್ತು ಮಿಕ್ಕಿದ ಟೈಮಲ್ಲೆಲ್ಲ ಈ ಥರ ಸಿಲ್ವರ್ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ. ಅದೆಲ್ಲದನ್ನು ಜೋಡಿಸ್ಕೋಬೇಕು ಅಂತಂದರೆ ನಮ್ಮದು ಕೂಡ ಒಂದು ಚಿಕ್ಕ ಮನೆ, ಅದೆಲ್ಲ ಜೋಡಿಸ್ಕೊಳಕ್ಕೆ ಜಾಸ್ತಿ ಜಾಗನೇ ಬೇಕಾಗುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಕಡಿಮೆನೇ ಜೋಡಿಸ್ಕೊಂಡು ಏನು ಬೇಕೋ ಅಷ್ಟನ್ನು ಮಾತ್ರ ಇದು ಮಾಡ್ಕೊತೀನಿ. ಒಂದೇ ಸಲ ರೇಷನ್ ಆಗಲಿ ಏನಾಗಲಿ ನಾನು ತರೋದಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ತೊಗೊಂಬರ್ತೀನಿ. ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ಅಂಗಡಿಗಳೆಲ್ಲ ಹತ್ರದಲ್ಲೇ ಇದೆ. ಹೋಲ್ಸೇಲ್ ಅಂಗಡಿ ಕೂಡ ಹತ್ರದಲ್ಲೇ ಇದೆ, ಮತ್ತು ರೀಟೇಲ್ ಅಂಗಡಿ ಅಂತೀವಿ, ಸ್ವಲ್ಪ ಜಾಸ್ತಿ ರೇಟಲ್ಲಿ ಮಾಡ್ತಾರಲ್ವ, ಆ ಅಂಗಡಿಗಳು ಕೂಡ ಹತ್ರದಲ್ಲೇ ಇದ್ದವು. ಅದಕ್ಕೋಸ್ಕರ ಜಾಸ್ತಿ ತರೋದಕ್ಕೆ ಹೋಗಲ್ಲ. ಜಾಸ್ತಿ ಟೆನ್ಷನ್ ಕೂಡ ರೇಷನ್ ಬಗ್ಗೆ ಮಾಡ್ಕೊಳಲ್ಲ. ಯಾಕಂದರೆ ಒಂದೇ ಸಲ ತರಬೇಕಂದ್ರೆ ಒಂದೊಂದು ಸಲ ಜಾಸ್ತಿ ಅಮೌಂಟ್ ಹೋಗುತ್ತೆ. ಹಾಗಾಗಿ ಯಾವಾಗ ಒಂದೊಂದು ಸ್ವಲ್ಪ ಖಾಲಿಯಾಗಿರುತ್ತೋ ಅವಾಗೆಲ್ಲ ತಂದು ಇಟ್ಕೊಂಡ್ಬಿಡ್ತೀನಿ. ಮತ್ತು ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಬಳಸ್ಕೊತೀನಿ. ಇನ್ನು ಮಿಕ್ಕಿದ್ದನ್ನೆಲ್ಲ ಹಾಗೆ ಎತ್ತಿಕ್ತೀನಿ. ಟೈಮ್ ಬಂದಾಗ ಅದನ್ನು ಉಪಯೋಗಿಸ್ಕೊಳ್ತೀನಿ ಆ ಥರ. ಮತ್ತೇನೆಂದರೆ ಜಾಸ್ತಿ ಮಾಡಿ ಚೆಲ್ಲೋದು ಹಂಗೆಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ. ಎಷ್ಟು ಬೇಕೋ ಆ ಟೈಮಿಗೆ ಅಷ್ಟನ್ನು ಮಾಡಿಕೊಂಡು ಸುಮ್ಮನಾಗ್ತೀವಿ. ಯಾಕಂದರೆ ಅದೇ ಇತ್ತು ಅಂದರೆ ನೆಕ್ಸ್ಟು ಮತ್ತೆ ಮಾಡ್ಕೊಳಕ್ಕೆ ಬರುತ್ತೆ. ಅದಕ್ಕೋಸ್ಕರ ಇವಾಗ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಇವತ್ತು ಟೊಮೆಟೊ ರೈಸ್ ಮಾಡ್ತಾಯಿದ್ದೀನಿ. ಟೊಮೆಟೊ ರೈಸ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಸಕ್ಸಸ್ ಆಯಿತು ಅಂದರೆ ಇನ್ನೊಂದು ಸಲ ಆ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಸಿಪಿ ವಿಡಿಯೋ ಏನು ಶೇರ್ ಮಾಡಿಲ್ಲ ನಾನು, ಜಸ್ಟ್ ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಆದರೆ ಹಸಿ ಬಟಾಣಿ ಯಾಕೆ ಮಾಡಿದ್ದೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಜಾಸ್ತಿ ಮಸಾಲೆ ಏನು ಹಾಕ್ದೇ ಹಾಗೆ ಮಾಡಿರೋದು, ತುಂಬ ಚೆನ್ನಾಗಿತ್ತು. ನಾರ್ಮಲಾಗಿ ನಾವು ಮಸಾಲೆ ಎಲ್ಲ ಜಾಸ್ತಿ ಹಾಕಿ ಮಾಡಿಬಿಡ್ತೀವಲ್ಲ, ಅದ್ರ ಬದಲು ಮಸಾಲೆ ಸ್ವಲ್ಪ ಕಡಿಮೆ ಮಾಡಿಕೊಂಡು ಮಾಡಿದರೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ. ಹಾಗಾಗಿ ಆ ಥರ ಮಾಡಿದ್ದೆ ಇವತ್ತು. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಯಿತು. ಮಕ್ಕಳು ಇಷ್ಟಪಟ್ಟರು ಅಂದರೆ ಅಲ್ಲಿ ಆ ರೆಸಿಪಿ ಸಕ್ಸಸ್ ಅಂತ ಅನ್ಬೋದು. ಯಾಕಂದರೆ ಮಕ್ಕಳು ಅಷ್ಟು ಬೇಗ ಯಾವುದೇ ಒಂದು ಅಡುಗೆನ ಅವರು ಇಷ್ಟಪಡಲ್ಲ. ಯಾಕಂದರೆ ಹೇಗಿದೆಯೋ ಅದನ್ನು ಹೇಳ್ಬಿಡ್ತಾರೆ, ಹಿಂಗಿದೆ, ಹಿಂಗಿಲ್ಲ, ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಆ ಥರ ಅವರೊಂಥರ ಏನಂತಾರೆ, ಕನ್ನಡಿ ಥರ ಏನು ನಮ್ಮ ರಿಫ್ಲೆಕ್ಷನ್ಸ್ ಕಾಣುತ್ತೋ ಕನ್ನಡಿಯಲ್ಲಿ, ಅದನ್ನು ನಮಗೆ ನಮ್ಮ ಒಂದು ಪ್ರತಿಬಿಂಬ ಅದು ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಆ ಥರ ನಾವು ಏನೇ ರೆಸಿಪಿ ಮಾಡಿಕೊಟ್ರು ಅದು ಹೇಗಿದೆ ಅಂತ ಕರೆಕ್ಟಾಗಿ ಹೇಳ್ತಾರೆ. ಅದು ಬೇಜಾರಾದರೆ ಎಷ್ಟು, ಬಿಟ್ಟರೆ ಎಷ್ಟು, ಹಿಂಗಿದೆ, ಹಿಂಗಿಲ್ಲ, ಚೆನ್ನಾಗಿದ್ರೆ ಇನ್ನೊಂದು ಟೈಮ್ ಮಾಡಂತಾರೆ, ಚೆನ್ನಾಗಿಲ್ಲ ಅಂತ ಮಾಡಬೇಡ ಇನ್ನೊಂದು ಸಲ ಅಂತ ಹೇಳ್ತಾರೆ. ಇಲ್ಲಾಂದರೆ ಅದನ್ನು ತಿನ್ನೋದೇ ಇಲ್ಲ, ಆ ಥರ ಇರುತ್ತೆ. ಹಾಗಾಗಿ ಏನೇ ರೆಸಿಪಿ ಮಾಡಿದರೂ ಫಸ್ಟು ಮಕ್ಕಳನ್ನ ಕೇಳ್ತೀನಿ. ಅವರು ಓಕೆ ಅಂತ ಅಂದರೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಈಗ ಅಕ್ಕಿ ತೊಳೆಯೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದೆ. ನಮ್ಮ ಮನೇಲೇನು ಸಿಂಕು ಆ ಥರ ಏನೂ ಇಲ್ಲ. ಇದೇನಪ್ಪ ಹೊರಗಡೆ ತಂದು ಅಕ್ಕಿ ತೊಳಿತಿದ್ದಾರೆ ಅಂತ ಅಂದ್ಕೋಬೇಡಿ, ನಾವು ಇಲ್ಲೇ ಅಕ್ಕಿ ತೊಳೆಯೋದು, ಆಯಿತಾ? ಯಾಕಂದರೆ ತುಂಬ ಜನಕ್ಕೆ ಅದೊಂಥರ ಅನಿಸುತ್ತೆ. ಯಾಕಂದರೆ ಕಾಮೆಂಟ್ ಕೂಡ ಮಾಡ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸಿಂಕ್ ಇಲ್ವಾ ನಿಮ್ಮ ಮನೆಯಲ್ಲಿ ಹಂಗೆಲ್ಲ ಕೇಳ್ತಾರೆ. ನಮ್ಮ ಮನೇಲಿ ಸಿಂಕ್ ಇಲ್ಲ, ಆಯಿತಾ? ನಮ್ಮ ಮನೇಲಿ ಅದು ಪುಟ್ಟ ಮನೆ ಆಗಿರೋದ್ರಿಂದ, ಮತ್ತು ನೆನ್ನೆ ನೀರೆಲ್ಲ ಬಿಟ್ಟಿದ್ರಲ್ವ, ಸೊ ನೀರು ಬಿಟ್ಟಾಗ ಅದನ್ನು ಫುಲ್ಲೆಲ್ಲ ತುಂಬಿಸಿಟ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ಟಬ್ಬು ಏನು ಕೂಡ ಖಾಲಿ ಇರಲಿಲ್ಲ. ಅದಕ್ಕೋಸ್ಕರನೇ ಹೊರಗಡೆ ತೊಗೊಂಬಂದ್ಬಿಟ್ಟು ನೀರು ಹಾಕಿ ಅಕ್ಕಿನ ತೊಳಿತಾ ಇದ್ದೀನಿ.
ಆಯಿತಾ. ಅಕ್ಕಿನ ಒಂದು 2 ಸಲ ತೊಳೆದು ಬಿಡ್ತೀನಿ. ಆವಾಗ ಅದರಲ್ಲಿ ಏನಾದರೂ ಧೂಳ ಅದು ಏನಾದರೂ ಇತ್ತಂದರೆ ಎಲ್ಲ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು 2 ಸಲ ತೊಳಿತೀನಿ. ನಾನು ತೊಗೊಂಡಿರೋಂಥ ಅಕ್ಕಿ ಬಂದುಬಿಟ್ಟು 3 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ಜೀರಾ ಅಲ್ಲ, ಸೋನಾ ರೈಸ್ ಅಂತ ಏನೋ ಹೇಳ್ತಾರಲ್ಲ, ಅದನ್ನು ತೊಗೊಂಡಿರೋದು. ನಾರ್ಮಲಾಗಿ ಇವಾಗ ಜೀರಾ ರೈಸು ಸ್ವಲ್ಪ ರೇಟ್ ಜಾಸ್ತಿ ಇದೆ, ಹಾಗಾಗಿ ಡೈಲಿ ಯೂಸಿಗಲ್ಲ. ಅದಕ್ಕೋಸ್ಕರ ನೋಡಿಕೊಂಡು ಒಂಚೂರು ನಮ್ಮ ಬಜೆಟಿಗೆ ತಕ್ಕಂಗೆ ತೊಗೊಂಬರ್ತೀವಿ. ಅದೇ ಇದೆ ಅಂತಂದೇನಿಲ್ಲ, ಯಾವ್ದು ಬೇಕಾದ್ರೂ ತೊಗೊಂಬಂದು ಮಾಡ್ಕೋತೀವಿ. ಯಾಕಂದರೆ ಮಕ್ಕಳಿಗೆ ಎಲ್ಲ ರೂಢಿ ಮಾಡಿರೋದ್ರಿಂದ ಒಂದೊಂದು ಸಲ ಸೊಸೈಟಿ ರೈಸ್ ಮಾಡಿದರೂ ಕೂಡ ಸುಮ್ಮನೆ ಊಟ ಮಾಡಿ ಎದ್ದೇಳ್ತಾರೆ. ಅದು ಯಾಕೆ ಮಾಡಿದೀಯಾ, ಇದನ್ನು ಯಾಕೆ ಮಾಡಿದೀಯಾ, ಅದನ್ನು ತಿನ್ನಲ್ಲ ಇದನ್ನು ತಿನ್ನಲ್ಲ, ರೈಸ್ ಅಂತ ಹೇಳಲ್ಲ, ಸುಮ್ಮನೆ ತಿಂತಾರೆ. ಇಲ್ಲಿ ನನ್ನ ಮಗಳು ನೋಡಿ ಫುಲ್ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೇನೆಂದರೆ ಈ ಥರ ರೆಡಿ ಆಗೋದು ತುಂಬ ಇಷ್ಟ. ಹಂಗಾಗಿ ಅವಳು ರೆಡಿಯಾಗಿ ನಿಂತ್ಕೊಂಡಿದ್ದಾಳೆ. ಹಾಗೆ ಈ ಕಡೆ ಕರಿಬೇವು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಈ ಕಡೆ ನಾನು ಏನು ಟೊಮೆಟೊ ರೈಸ್ ಹೇಳಿದ್ನೋ ಅದನ್ನು ಮಾಡ್ತಾಯಿದ್ದೀನಿ. ಟೊಮೆಟೊ ರೈಸ್ನ ತುಂಬ ಡಿಫ್ರೆಂಟಾಗಿ ಮಾಡ್ಬೋದು, ಒಂದೊಂದು ಸಲ ಒಂದೊಂದು ಥರ ಮಾಡ್ಬೋದು. ಈ ಸಲ ಈ ಥರ ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಟೈಮ್ ಆ ವಿಡಿಯೋನ ನಾನು ಶೇರ್ ಮಾಡ್ಕೋತೀನಿ. ಇವಾಗ ನೀರು ಬೇರೆ ಬಿಟ್ಟಿದ್ರಲ್ಲ ಮನೆ ಮುಂದೆ, ಇವಾಗ ನೀರು ಹಿಡಿತಾ ಇದ್ದೀನಿ. ನೀರು ಹಿಡ್ದೆ ಅಂದರೆ ಆಮೇಲೆ ನಿಧಾನಕ್ಕೆ ಎಲ್ಲ ಕೆಲಸ ಮಾಡ್ಕೋಬೋದು. ಯಾಕಂದರೆ ಟೈಮಿಂಗ್ಸು ಇವಾಗ ಸೆಟ್ ಮಾಡಿಬಿಟ್ಟಿದ್ದಾರೆ. ಬೆಳಿಗ್ಗೆ ಒಂದು 8ರಿಂದ 10 ಆ ಟೈಮಿಂಗು, ಆಮೇಲೆ 10 ಗಂಟೆಗೆ ಬಂದ್ ಮಾಡಿಬಿಡ್ತಾರೆ, ಮತ್ತೆ ಬಿಡೋದಿಲ್ಲ. ಹಾಗಾಗಿ ಇವಾಗ ನೀರು ತುಂಬಿಸಿಟ್ಟೆ. ಮತ್ತು ಇವಾಗ ವಿಸಿಲೆಲ್ಲ ಬಂದಿತ್ತಲ್ಲ, ವಿಸಿಲೆಲ್ಲ ಪೂರ್ತಿಯಾಗಿ ಹೋದ್ಮೇಲೆ ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಒಂದು ಸಲ ಅದನ್ನು ನೀಟಾಗಿ ಅದನ್ನು ಕಲಿಸ್ಬಿಟ್ಟೆ ಅಂದರೆ ಅದು ಮಸಾಲೆ ಎಲ್ಲ ನೀಟಾಗಿ ಇದಾಗುತ್ತೆ. ಅಂದರೆ ಏನು ಅಷ್ಟೊಂದೆಲ್ಲ ಇದಾಗಿರಲ್ಲ, ಯಾಕಂದರೆ ಅದು ಅಕ್ಕಿ ಹಾಕಿದ ತಕ್ಷಣ ನಾನು ಕುಕ್ಕರ್ ಕ್ಲೋಸ್ ಮಾಡಲ್ಲ, ಒಂದು 2 ಕುದಿ ಬಂದಮೇಲೆ ಕ್ಲೋಸ್ ಮಾಡ್ತೀನಿ. ಆದರೆ ಬಟಾಣಿ ಎಲ್ಲ ಸ್ವಲ್ಪ ಮೇಲೆ ಬಂದಿದೆಯಲ್ಲ, ಇದನ್ನೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡಿದರೆ ಎಲ್ಲ ರೈಸ್ಗೂ ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ. ರೈಸ್ ಮಾತ್ರ ನಿಜವಾಗ್ಲೂ ತುಂಬಾ ಸಖತ್ತಾಗಿ ತುಂಬ ಟೇಸ್ಟಿಯಾಗಿತ್ತು. ಮತ್ತೆ ತಿನ್ನೋಣ ಅಂತಂದರೂ ಕೂಡ ಉಳಿಲಿಲ್ಲ, ಫುಲ್ ಎಲ್ಲ ಖಾಲಿಯಾಗೋಯಿತು. ಟಿಫನ್ ಟೈಮ್ಗೆ ಅಷ್ಟು ಖಾಲಿಯಾಗೋಯಿತು. ಒಂದೊಂದು ಸಲ ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಆವಾಗ ಜಾಸ್ತಿ ಉಳಿದೋಗುತ್ತೆ, ಮಧ್ಯಾಹ್ನದವರೆಗೂ ಮಿಕ್ಕೋಗುತ್ತೆ. ಇವತ್ತು ಮಾತ್ರ ಒಂದು ಸ್ವಲ್ಪನೂ ಮಿಕ್ಕಿಲ್ಲ. ಅದೇ ಒಂದು ನನಗೆ ಖುಷಿ. ಟಿಫನ್ ಟೈಮಲ್ಲಿ ಎಲ್ಲ ಖಾಲಿಯಾಗೋಯ್ತಲ್ಲ, ಸೊ ಚೆನ್ನಾಗಾಗಿದೆ ಅಂತ ನನಗೆ ಪ್ರೌಡ್ ಅಂತ ಅನ್ನಿಸ್ತು. ಯಾಕಂದರೆ ಏನೇನೋ ಸರ್ಕಸ್ ಮಾಡಿ ಹೀಗೆಲ್ಲ ಮಾಡೋದಕ್ಕೆ ಹೋಗ್ತೀವಿ, ಬಟ್ ಅವಾಗೆಲ್ಲ ಏನೂ ಸಕ್ಸಸ್ ಆಗಲಿಲ್ಲ. ಇದಕ್ಕೇನು ಜಾಸ್ತಿ ಮಸಾಲೆ ಹಾಕ್ದೇ ಮಾಡಿರೋದ್ರಿಂದ ಫುಲ್ ಕ್ಲಿಕ್ ಆಗೋಯಿತು. ಮತ್ತು ಇವಾಗ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಫಸ್ಟು ಮಕ್ಕಳಿಗೆ ಟಿಫನ್ ಹಾಕ್ಕೊಟ್ಬಿಡ್ತೀನಿ. ಯಾಕಂದರೆ ಇವಾಗ ಟಿಫನ್ ಹಾಕ್ಕೊಟ್ಟೆ ಅಂದರೆ ಅವ್ರು ತಿಂದು ಆಮೇಲೆ ಅವ್ರು ರೆಡಿ ಆಗೋ ಅಷ್ಟರಲ್ಲಿ ಟೈಮ್ ಅನ್ನೋದು ಮುಗ್ದೋಯ್ತು. ನಾನು ಈ ಕಡೆ ಹೇಳ್ತಾ ಇರಬೇಕು, ಬೇಗ ತಿನ್ನಿ ಟೈಮ್ ಆಗುತ್ತೆ ಅಂತ ಹೇಳ್ತಾನೇ ಇರಬೇಕು. ಆವಾಗ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಫಸ್ಟು ಬ್ರಹ್ಮರಂಗೂ ಅಜಯ್ಗೂ ಇಬ್ರಿಗೂ ಹಾಕ್ಕೊಟ್ಬಿಟ್ಟು ನನಗೆ ಈ ಥರ ಬಿಸಿ ಬಿಸಿಯಾಗಿ ಕುಕ್ಕರಿಂದ ತೆಗೆದ ತಕ್ಷಣ ಪ್ಲೇಟಲ್ಲಿ ಬರಬೇಕು, ಪ್ಲೇಟಿಂದ ಸೀದಾ ಹೊಟ್ಟೆ ಒಳಗೆ ಹೋಗಬೇಕು. ಭಾಳ ಹೊತ್ತು ವೆಯ್ಟ್ ಮಾಡಲ್ಲ ನಾನು, ಯಾಕಂದರೆ ಬಿಸಿ ಬಿಸಿಯಾಗಿರೋದನ್ನ ತಿನ್ನೋದಕ್ಕೆ ತುಂಬ ಇಷ್ಟ. ತಣ್ಣಗಾಯ್ತು ಅಂದರೆ ಅದೇನೋ ಗೊತ್ತಿಲ್ಲ, ತಿನ್ನಬೇಕಂತ ಅನಿಸೋದೇ ಇಲ್ಲ. ಇಷ್ಟು ಬಿಸಿಯಾಗಿದ್ರೂ ಸ್ವಲ್ಪ ತಿಂದ್ರೂ ನಂಗೆ ಹೊಟ್ಟೆ ಫುಲ್ ಅನಿಸುತ್ತೆ. ಹಾಗಾಗಿ ನಾನು ಈ ಥರ ಬಿಸಿಯಾಗಿರಬೇಕಾದ್ರೇ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಮಕ್ಳು ಏನಂದರೆ ಬಿಸಿ ಇತ್ತಂದರೆ ಫ್ಯಾನ್ ಹಾಕಮ್ಮ ಅಂತ ಹೇಳ್ತಾರೆ. ನನಗೆ ಫ್ಯಾನ್ ಗಾಳಿ ಇರಬಾರ್ದು, ಫ್ಯಾನ್ ಗಾಳಿ ಇದ್ದಾಗ ಸ್ವಲ್ಪ ತಣ್ಣಗಾಗ್ಬಿಡುತ್ತಲ್ಲ, ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ. ಹಾಗೆ ಇವತ್ತು ಒಂದು ರೆಸಿಪಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಏನಂದರೆ ನನ್ನ ಮಗಳು ತುಂಬ ದಿನದಿಂದ ಹೇಳ್ತಾಯಿದ್ಲು, ಅಮ್ಮ ಕೇಕ್ ಮಾಡು ಅಂತ ಹೇಳಿ. ಸರಿ ಆಯಿತು ಮಾಡೋಣ ಅಂತ ಹೇಳ್ಬಿಟ್ಟು ಕೇಕಿಗೆ ಏನೇನು ಬೇಕೋ ಎಲ್ಲ ತೊಗೊಂಬಂದೆ. ಬೇಕಿಂಗ್ ಪೌಡರು, ವೆನಿಲಾ ಎಸೆನ್ಸ್ ಸಿಗಲಿಲ್ಲ, ವೆನಿಲಾ ಎಸೆನ್ಸು, ಪೈನಾಪಲ್ ಎಸೆನ್ಸ್ ಸಿಕ್ತು, ಪೈನಾಪಲ್ ಎಸೆನ್ಸು, ಮೈದಾ, ಆಮೇಲೆ ಎಗ್ಲೆಸ್ ಕೇಕ್ ಮಾಡ್ತಾ ಇರೋದ್ರಿಂದ ಮೊಸರು, ಇದಿಷ್ಟನ್ನು ತೊಗೊಂಬಂದಿದ್ವಿ. ಎಗ್ ತಿನ್ನಲ್ಲ ಆಯಿತಾ, ಅದಕ್ಕೋಸ್ಕರ ಎಗ್ಲೆಸ್ ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಫೈನಲಿ ತೊಗೊಂಬಂದು ಜೋಡಿಸ್ಕೊಂಡಿದ್ದೀನಿ. ಇವಾಗ ಏನೇನು ಬೇಕು ಪ್ರತಿಯೊಂದನ್ನು ಕೂಡ ಜೋಡಿಸ್ಬೇಕು. ನೀವು ನೋಡ್ತಾ ಇದ್ರಲ್ಲ, ಮನೆ ಫುಲ್ಲು ನೀರು ತುಂಬಿ ಹಾಗೆ ಇಟ್ಟಿದ್ದೀವಿ. ಯಾಕಂದರೆ ನೀರು ಯಾವಾಗ ಬಿಡ್ತಾರೆ ಯಾವಾಗಿಲ್ಲ ಅಂತ ನಮ್ಮ ಮನೆ ಕಡೆ ಹೇಳೋಕ್ಕೆ ಬರೋಲ್ಲ, ಅದಕ್ಕೋಸ್ಕರ. ಮತ್ತು ಕೇಕ್ ಮಾಡೋದಕ್ಕೆ ಈ ಥರ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ, ಆಮೇಲೆ ಅದಕ್ಕೊಂದು ಬಾಣಲಿ, ಆಮೇಲೆ ಸ್ಟ್ಯಾಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಫ್ರೀ ಹೀಟ್ ಮಾಡ್ಕೋಬೇಕು ಒಂದು 10 ನಿಮಿಷ.
ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೀ ಹೀಟ್ ಮಾಡಿಕೊಂಡು ಅದು ಫ್ರೀ ಹೀಟ್ ಆಗೋಷ್ಟರಲ್ಲಿ ನಾವು ಏನು ಮಿಕ್ಸಿಂಗಿಗೆ ಬೇಕೋ ಎಲ್ಲ ಕೂಡ ನಾನಿಲ್ಲಿ ಜೋಡಿಸ್ಕೊಂಡು ಮಿಕ್ಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಮಾಡ್ತಾ ಇರೋವಂಥ ಸೆಕೆಂಡ್ ಅಟೆಂಪ್ಟ್ ಆಯಿತಾ. ಫಸ್ಟ್ ಅಟೆಂಪ್ಟ್ ಮಾಡಿದೆ ಕುಕ್ಕರಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಕುಕ್ಕರಲ್ಲಿ ಮಾಡಿದಾಗ ಆಟರ್ ಫ್ಲಾಪ್ ಆಯಿತು, ಓಕೆನಾ. ಸೊ ಇದು ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೋ ಏನಾದರೂ ತುಂಬ ಖುಷಿಯಿಂದ, ತುಂಬ ಕಾತರದಿಂದ ನಾನು ವೆಯ್ಟ್ ಮಾಡಿಕೊಂಡು ಈ ಒಂದು ಕೇಕ್ ರೆಸಿಪಿನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೇನೇನು ಬೇಕೋ ಎಲ್ಲ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಮೆಷರ್ಮೆಂಟ್ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡೆ ಆಯಿತಾ. ಏನಂದರೆ 1 ಕಪ್ಪು ಮೈದಾ ತೊಗೊಂಡ್ರೆ ಅದಕ್ಕೆ ಒಂದು 3/4 ಕಪ್ಪಷ್ಟು ಮೊಸರು, 3/4 ಕಪ್ ಸಕ್ಕರೆ ಮತ್ತು 1/4 ಕಪ್ಪಷ್ಟು ಎಣ್ಣೆ, ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಆಯಿತಾ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೈದಾ ಹಿಟ್ಟು ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ವೆನಿಲಾ ಎಸೆನ್ಸು, ಬೇಕಿಂಗ್ ಪೌಡರು ಮತ್ತು ಸೋಡಾ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ, ಆಮೇಲೆ ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೀವೋ ಅದರೊಳಗಡೆ ಟ್ರೇ ಆಗಲಿ ಪಾತ್ರೆ ಆಗಲಿ ಯಾವ್ದು ಮಾಡ್ತೀವೋ ಅದಕ್ಕೆ ಏನಂತಾರೆ ಬಟರ್ ಪೇಪರ್ ಹಾಕ್ಬಿಟ್ಟು ಅದಕ್ಕೆ ಇದೇನು ರೆಡಿ ಮಾಡ್ಕೊಂಡಿರ್ತೀವೋ ಹಿಟ್ಟನ್ನು ಹಾಕಿ ಅದನ್ನು ಫ್ರೀ ಹೀಟ್ ಮಾಡಿರ್ತೀವಲ್ಲ ಅದರೊಳಗಡೆ ಇಟ್ಬಿಟ್ಟು ಒಂದು 35ರಿಂದ 40 ನಿಮಿಷ ಬೇಕ್ ಮಾಡಬೇಕು. ಅದು ಕೂಡ ಮೀಡಿಯಮ್ ಲೋ ಫ್ಲೇಮ್ ಟು ಮೀಡಿಯಮ್ ಒಳಗೆ, ಮೀಡಿಯಮ್ ಇದರಲ್ಲಿ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಮಲ್ಲಿ ಇಟ್ಕೊಂಡು ಬೇಕ್ ಮಾಡಬೇಕು ಅಂತ ಹೇಳಿದರು. ಸರಿ ಅಂತ ಅಂದ್ಬಿಟ್ಟು ಎಲ್ಲ ನೋಡಿಕೊಂಡು ತುಂಬ ದಿನದಿಂದ ವಿಡಿಯೋ ಸರ್ಚ್ ಮಾಡಿ ನೋಡಿ ಫೈನಲಿ ಇವತ್ತು ಡಿಸೈಡ್ ಮಾಡಿ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ, ತುಂಬ ಚೆನ್ನಾಗಿ ಬಂತು. ಯಾವ ರೇಂಜಿಗೆ ಅಂತಂದರೆ ಇನ್ನೊಂದು ಸಲ ನಾನು ಈ ಕೇಕ್ನ ಮಾಡ್ತೀನಿ ಅಂತಂದರೆ ಮನೆಯಲ್ಲಿರೋರೆಲ್ಲ ಬೇಡ ಅಂತ ಅನ್ಬೇಕು, ಆ ಥರ ಕೇಕ್ ಬಂತು. ನಿಜವಾಗ್ಲೂ ಇನ್ನೊಂದು ಸಲ ನನ್ನ ಲೈಫಲ್ಲಿ ಈ ಥರ ಮಾತ್ರ ನಾನು ಯಾವತ್ತೂ ಲೈಫಲ್ಲಿ ಮತ್ತೆ ಬೇಕಿಂಗ್ನ ಮಾಡ್ತೀನಿ ಅಂದರೂ ಮಾಡಬೇಡ ಅಂತ ಅನ್ಬೇಕು, ಆ ಥರ ಆಗಿತ್ತು. ಹಾಗೆ ನಾನು ಕೂಡ ಇನ್ನೊಂದು ಸಲ ಲೈಫಲ್ಲಿ ಈ ತಪ್ಪನ್ನ ನಾನು ಯಾವತ್ತೂ ಮಾಡಲ್ಲ. ಮತ್ತೆ ಬೇಕಿಂಗ್ ಮಾಡಬೇಕಂದ್ರೂ ನಿಜವಾಗ್ಲೂ ಮಾಡಲ್ಲ. ಬೇಕಾದರೆ ಹೊರಗಡೆ ಹೋಗ್ಬಿಟ್ಟು ಕೇಕ್ ಏನಾದ್ರು ತೊಗೊಂಬಂದು ಕೊಟ್ಟು ತಿನ್ನಿಸ್ತೀನಿ ಬಿಟ್ಟರೆ ಮತ್ತೆ ಈ ಕೆಲಸನ ನಾನು ಮಾಡಲ್ಲ ಅಂತ ಅಂದ್ಕೊಂಡ್ಬಿಟ್ಟೆ. ನಿಜವಾಗ್ಲೂ ತುಂಬಾ ಬೇಜಾರಾಗೋಯ್ತು. ಯಾಕಂದರೆ ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ಇದನ್ನೆಲ್ಲ ಖರ್ಚು ಮಾಡಿ ಇದೆಲ್ಲ ಮಾಡಿದ್ರೂ ಕೂಡ ಅದು ಫ್ಲಾಪ್ ಆದಾಗ ಹೆಂಗಾಗುತ್ತಲ್ವ, ಆ ಥರ ತುಂಬ ಬೇಜಾರಾಯಿತು. ಏನು ಮಾಡೋದು, ಏನು ಮಾಡೋದಕ್ಕಾಗಲ್ಲ. ಓಕೆ, ಪರವಾಗಿಲ್ಲ, ನಮ್ಮ ಹಣೆಬರಹದಲ್ಲಿ ಈ ಕೇಕ್ ಮಾಡುವಂಥ ಇದು ಇಲ್ಲ ಅಂದ್ಕೊಂಡು ಸುಮ್ಮನಾಗೋದೆ. ಬೇರೆ ರೆಸಿಪಿ ಎಷ್ಟೊಂದೆಲ್ಲ ಮಾಡ್ತೀನಿ, ಬಟ್ ಈ ಕೇಕ್ ಅನ್ನೋದು ತುಂಬ ಫ್ಲಾಪ್ ಆಗ್ತಾಯಿದೆ. ಇದು ಸೆಕೆಂಡ್ ಟೈಮ್ ನಾನು ಮಾಡಿದ್ದು. ಥರ್ಡ್ ಟೈಮ್ ಅಂತೂ ನಿಜವಾಗ್ಲೂ ಟ್ರೈಯೇ ಮಾಡಲ್ಲ, ಅಷ್ಟೊಂದು ಬೇಜಾರಾಗೋಯಿತು ನನಗೆ. ಫೈನಲಿ ನೋಡಿ ಈ ಥರ ಎಲ್ಲ ನಾನು ರೆಡಿ ಮಾಡಿಕೊಂಡು ಎಲ್ಲ ಜೋಡಿಸೆಲ್ಲ ಇಟ್ಬಿಟ್ಟು ಕೇಕ್ನ ತೊಗೊಂಡು ಈ ಥರ ಓಪನ್ ಮಾಡಿದೆ. ಹೇಗಿದೆ ಕೇಕ್? ವಾವ್, ಸೂಪರ್. ಇದು ಹೇಳಬೇಕಂದ್ರೆ ಉಲ್ಟಾ ಹಾಕಿದ್ದೀನಿ ಆಯಿತಾ. ಅದನ್ನು ಸೀದಾ ಹಾಕಿದರೆ ಅದು ಉಬ್ಬೇ ಇಲ್ಲ. ಅದು ಯಾಕಂತ ಗೊತ್ತಿಲ್ಲ ನನಗೆ, ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ. ಆದರೆ ಲೈಫಲ್ಲಿ ಇನ್ನೊಂದು ಸಲ ಕೇಕ್ ಮಾತ್ರ ನಾನು ಮಾಡೋದಕ್ಕೆ ಹೋಗಲ್ಲ. ನಾನು ಮಾಡಿದಂಥ ತಪ್ಪು ಯಾರೂ ಮಾಡಬೇಡ ಅಂತಲೂ ಕೂಡ ಕೇಳಲ್ಲ. ಯಾಕಂದರೆ ಕೆಲವೊಬ್ರು ಪರ್ಫೆಕ್ಟಾಗಿ ಮಾಡ್ತಾರೆ, ಬಟ್ ನಾನು ಮಾಡಿಲ್ಲ. ಸೊ ಹಾಗಾಗಿ ನಾನು ಮಾಡೋದಿಲ್ಲ, ಓಕೆನಾ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಮಗಳಿಗೋಸ್ಕರ ಮಾಡಿದಂಥ ಕೇಕ್ ಫುಲ್ಲಿ ಫ್ಲಾಪ್, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.